ಇವತ್ತು ನಮ್ದು ಸೆಕೆಂಡ್ ಇಯರ್ ಎಕ್ಸಾಮ್ ಈ ರೇಂಜ್ ಬರೀತಾನಂತ ಅನ್ಕೊಂಡಿರ್ಲಿಲ್ಲ. ಯಾವ ರೇಂಜ್ ಬರೀನಂತ ವಿಡಿಯೋ ಕೊನೆವರೆಗೂ ನೋಡ್ರಿ. ಇವತ್ತು ಫಸ್ಟ್ ಪೇಪರ್ ಕನ್ನಡ ಐತಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಮ್ ಬಾಸ್ ಹತ್ರ ಹೋದೆ. ಇವನ್ ಜೀವನದಾಗೆ ಗುಡಿಗೆ ಹೋಗಿದ್ದಾನೆ. ಇವತ್ತಕ್ಕ ಗುಡಿಗೆ ಹೋಗನಂದ್ರೆ ಇವತ್ತೇನೈತಿ. ಹಣ ಬಂದ ಹಬ್ಬದ ಆರ್ಥಿಕ ಶುಭಾಶಯಗಳು. 100 ಕಾಲ ಸುಖವಾಗಿ ಬಾಳಪ್ಪ. ಥ್ಯಾಂಕ್ ಯು. ಅಲ್ಲ ಟ್ಯಾಂಕ್ ಹೆಚ್ಚಿನ ಇವಂದು ಇವತ್ತು ಬರ್ತಡೇ ಇತ್ತು, ಅದಕ್ಕೆ ಗುಡಿ ಬಂದಿದ್ದ. ನಾನು ಇವ್ನಿಗೆ ಬರ್ತಡೇ ವಿಶ್ ಮಾಡಿ ಮನೆಗೆ ಹೊಂಟೆ. ಆಮೇಲೆ ಹುಡುಗರು ಹಾಕೊಂಡು ಎಕ್ಸಾಮ್ ಸೆಂಟ್ರಿಗೆ ಹೊಂಟಿದ್ದೆ. ಹೋಗ್ಬೇಕಾದ್ರೆ ನಮ್ ಕುಂದೋಡ್ ಕೆರೆ ಹತ್ರ ಒಂದ್ ಒಳ್ಳೆ ವ್ಯೂ ಕಾಣ್ತು, ನೀವು ನೋಡ್ರಿ. ವ್ಯೂ ನೋಡ್ಕೊಂಡು ಎಕ್ಸಾಮ್ ಸೆಂಟರ್ ಹತ್ರ ಬಂದ್ವಿ. ಇನ್ನೂ ಟೈಮ್ ಆಗಿರ್ಲಿಲ್ಲ, ಅದಕ್ಕೆ ನಾನು ನಮ್ಮ ಹುಡುಗರು ಒಂದ್ ರೌಂಡ್ ಹಾಕೊಂಬರೋಣ ಅಂತ ಹೊಂಟ್ವಿ. ಎಕ್ಸಾಮ್ ಬರೆಯಕ್ಕೆ ಟೈಮ್ ಆಗಿತ್ತು, ಅದಕ್ಕೆ ಎಕ್ಸಾಮ್ ಬರೆಯೋಣ ಅಂತ ವಾಪಸ್ ಬಂದೆ. ಸುಮಾರು 1 ಗಂಟೆ ಆಗಿತ್ತು. ಎಕ್ಸಾಮ್ ಎಲ್ಲ ಬರೆದು ಹೊರಗಡೆ ಬಂದೆ. ಕಬ್ನಲ್ ಅಂಗಡಿಗೆ ಹೋಗಿ ಕಬ್ನಲ್ಲೆಲ್ಲ ಕುಡಿದು ಹೊಟ್ಟೆ ತಣ್ಣು ಮಾಡ್ಕೊಂಡು ಮನೆಗೆ ಹೊಂಟೆ. ಸುಳ್ಳ ಕೇಳಿ ಎಕ್ಸಾಮ್ ಸೆಂಟರ್ ಅಲ್ಲಿ ಮಿಸ್ ಕೆಡಕ್ ಬಿಟ್ಟಿಲ್ಲ. ಆದ್ರೂ 60 ಮಾರ್ಕ್ಸ್ ಬರ್ದ್ ಬಂದಿನಿ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಬ್ನಲ್ ಕುಡ್ದು ಮನೆ ಬಂದು ಊಟ ಮಾಡಿ ಊರೊಳಗಡೆ ಹೊಂಟೆ. ಹೋದ್ರೆ ನಮ್ ಹುಡುಗ ದೇವ್ರ ಕುಂತಿದ್ದ. ಇವ್ನ ಹೆಂಗ ನೋಡ ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಏನ್ ಮಾಡ್ತಾನ ಅಂತ ನೋಡಕ್ ಬಂದ್ರೆ ಕೂತಂದ್ ವಾಲಿಬಾಲ್ ರೆಡಿ ಮಾಡ್ತಾವನೆ. ಆಮೇಲೆ ನಮ್ ಹುಡುಗ ಫೋನ್ ಮಾಡಿದ. ನಮ್ ಹುಡುಗನ ಹತ್ರ ಏನಪ್ಪಾ ಅಂತ ಹೋದ್ರೆ ರೀಲ್ಸ್ ಮಾಡಕ್ ಕರ್ಕೊಂಡ್ ಹೊಂಟಿದ್ದ. ರೀಲ್ಸ್ ಮಾಡಕಂತ ಇವ್ರಿಬ್ಬಳರು ಬಂದ್ರು. ಇವ್ರ ಏನ್ ರೀಲ್ಸ್ ಮಾಡ್ತಿದ್ರೆ ಅಂತ ನಾನು ಇದನ್ನ ನೋಡ್ತಿದ್ದೆ. ರೀಲ್ಸ್ ಮಾಡೋದೆಲ್ಲ ನೋಡಿ ಒಂದ್ ಸ್ವಲ್ಪ ಹೊತ್ತು ಮಕನನ್ನ ಅಂತ ಮನೆ ಬಂದೆ. A few moments later. ಸಂಜೆ 5 ಗಂಟೆಗಿತ್ತು. ಮನೆಯಿಂದ ಎದ್ದು ಬಂದೆ. ಶಿವ ಅಂತ ಬಂದ್ರೆ ಇವನ್ ಸಿಕ್ಬಿಡಕ. ಅವನ್ನ ಮಾತಾಡ್ಸ್ಕೊಂಡು ಶಾನೂರ್ ಕಡೆ ಹೋದೆ. ಶಾನೂರ್ ಕಡೆ ಹೋದ್ರೆ ಫುಲ್ ಟ್ರಾಫಿಕ್ ಇದ್ದಿದ್ರಿಂದ ವಾಪಸ್ ಊರಿಗೆ ಬಂದೆ. ನಮ್ಮ ಹುಡುಗನ ಬರ್ತಡೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಏನೇನ್ ರೆಡಿ ಮಾಡ್ಕೊಂಡಿದ್ರು ಅಂತ ಕೇಕ್ ಕಟ್ ಮಾಡಿ ಮೇಲೆ ತೋರಿಸ್ತೀನಿ. ನೀವು ನಿಮ್ ಹುಡುಗನ ಬರ್ತಡೆ ಇದೇ ತರ ಮಾಡಿದ್ರೆ ಲೈಕ್ ಮಾಡ್ರಿ. ನಾವೇನಾದ್ರೂ ಒಂದು ಬರ್ತಡೇ ಮಾಡಿದ್ವಿ ಅಂತ ಅನ್ಸಿದ್ರೆ ಕಮೆಂಟ್ ಮಾಡ್ರಿ. ಇವತ್ತಿನ ಬ್ಲಾಗ್ ಈ ರೇಂಜ್ ಮುಗಿತಂತ ಅನ್ಕೊಂಡಿರ್ಲಿಲ್ಲ. ನಾನು ಯಾವಾಗ್ಲೂ ಹೇಳ್ದಂಗೆ ಇಷ್ಟಾರೆ ಲೈಕ್ ಮಾಡ್ರಿ, ತುಂಬಾ ಇಷ್ಟಾರೆ ಫಾಲೋ ಮಾಡ್ರಿ. ನಾಳೆಯಿಂದ ಕಂಟಿನ್ಯೂ ಬ್ಲಾಗ್ಸ್ ಮಾಡ್ತೀನಿ.